ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಗುರುದೀಕ್ಷಾ AS ಪ್ರಸ್ತುತಪಡಿಸುವ ನ್ಯೂಸ್ ಪಾರ್ಟ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು 29 ಜುಲೈ 2022ರ ಮುಖ್ಯವಾದ ದಿನಪತ್ರಿಕೆಗಳಲ್ಲಿ ಬಂದಂತಹ ಆರ್ಟಿಕಲ್ಸ್ಗಳ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇದರ ಮೊದಲನೇ ಆರ್ಟಿಕಲ್, ಸಸ್ಪೆನ್ಷನ್ ಆಫ್ ಮೆಂಬರ್ ಆಫ್ ಪಾರ್ಲಿಮೆಂಟ್ಸ್, ದಿ ರೂಲ್ಸ್, ದ ಪವರ್ಸ್ ಆಫ್ ಪ್ರಿಸೈಡಿಂಗ್ ಆಫೀಸರ್. ಈ ಒಂದು ಆರ್ಟಿಕಲಲ್ಲಿ ಬಹುಮುಖ್ಯವಾಗಿ ನಾವು ಮಾತಾಡ್ತಾ ಇರುವಂಥದ್ದು, ಪಾರ್ಲಿಮೆಂಟ್ನ ಮಾನ್ಸೂನ್ ಸೆಷನ್ ನಡೀತಾ ಇದ್ದು ತಮಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ಸುಮಾರು 27 MP ಸಸ್ಪೆಂಡ್ ಮಾಡಲಾಗಿದೆ, ಲೋಕಸಭೆ ಮತ್ತು ರಾಜ್ಯಸಭೆ ಎರಡರಲ್ಲೂ. ಯಾಕೆ ಅಂತಂದರೆ ಅವರು ಹೌಸ್ ಪ್ರೊಸೀಡಿಂಗ್ಸನ್ನು ವಿಘ್ನಗೊಳಿಸ್ತಾ ಇದ್ರು ಅಥವಾ ಅಡೆತಡೆ ಮಾಡ್ತಾ ಇದ್ರು ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ. ಆ ಒಂದು ನಿಟ್ಟಿನಲ್ಲಿ ಈ ಆರ್ಟಿಕಲ್ನಲ್ಲಿ ಈ ಸಸ್ಪೆನ್ಷನ್ ಆಫ್ MPCಗೆ ಸಂಬಂಧಿಸಿದಂತೆ ಏನೆಲ್ಲ ರೂಲ್ಸ್ಗಳಿದ್ದಾವೆ ಆ್ಯಂಡ್ ಪ್ರಿಸೈಡಿಂಗ್ ಆಫೀಸರ್, ಸ್ಪೀಕರ್ ಮತ್ತು ಚೇರ್ಮನ್ ಆಫ್ ರಾಜ್ಯಸಭೆಗೆ ಇರುವಂತಹ ಪವರ್ಸ್ ಏನು ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತಹ ಚರ್ಚೆ ಈ ಒಂದು ಆರ್ಟಿಕಲಲ್ಲಿ ನಾವು ಮಾಡಲಿದ್ದೇವೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ ಬಹುಮುಖ್ಯವಾಗಿ UPSC ಜನರಲ್ ಸ್ಟಡೀಸ್ ಪೇಪರ್ 2 ಪಾಲಿಟಿ ಸೆಕ್ಷನ್ನಲ್ಲಿ ನಮಗೆ ಬಹುಮುಖ್ಯಕರವಾಗಿ ಉಪಯೋಗವಾಗಿರುವಂತಹ ಮಾಹಿತಿ ಇದಾಗಿರುತ್ತದೆ. ಸೊ ಮೊದಲನೇ ಪ್ರಶ್ನೆಯನ್ನು ಇಲ್ಲಿ ನಾವು ನೋಡಲು ಪ್ರಯತ್ನಿಸ್ತಿರುವಂಥದ್ದು, MPಗಳು ಪಾರ್ಲಿಮೆಂಟನ್ನು ಏನಕ್ಕೆ ಡಿಸ್ರಪ್ಟ್ ಮಾಡ್ತಾರೆ, ಯಾಕೆ ಅಡೆತಡೆಗಳನ್ನು ಹುಟ್ಟಿಸ್ತಾರೆ? ಅದಕ್ಕೆ 4 ರೀಸನ್ಸ್ಗಳನ್ನು ಹೇಳ್ತಾ ಇರುವಂಥದ್ದು. ಮೊದಲನೆಯ ರೀಸನ್, MPಗಳಿಗೆ ಮಾತಾಡಲು ಕಡಿಮೆ ಸಮಯವನ್ನು ಕೊಡುವಂಥದ್ದು ಕಾರಣವಾಗಿದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಯಾಕಂದರೆ 545 MPಗಳು ಇರುವಂಥದ್ದು ಲೋಕಸಭೆಯಲ್ಲಿ, 245 ರಾಜ್ಯಸಭೆಯಲ್ಲಿ. ಈಗ ಇವರಿಬ್ಬರು ಅಥವಾ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಮಾತಾಡಲು ಎಲ್ಲರಿಗೂ ಅವಕಾಶ ಕೊಡಬೇಕಂದ್ರೆ ಸಾಧ್ಯ ಆಗೋದಿಲ್ಲ. ಸೊ MPಗಳಿಗೆ ಸರಿಯಾದ ಸಮಯ ಮಾತಾಡಲು, ಯಾವುದಾದ್ರೂ ವಿಷಯಕ್ಕೆ ಸಂಬಂಧಿಸಿದಂತೆ ಚರ್ಚೆ ಮಾಡಲು ಸಿಗದೇ ಇರುವಂಥದ್ದು ಒಂದು ಕಾರಣವಾಗಿದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಎರಡನೇ ಹಂತದಲ್ಲಿ ಒಂದಿಷ್ಟು ಸಾರಿ ಸರ್ಕಾರವು ಸಹ ಕೇಳಿದಂತಹ ಪ್ರಶ್ನೆಗೆ ಸರಿಯಾಗಿ ಉತ್ತರ ಅಥವಾ ರೆಸ್ಪಾನ್ಸ್ ಕೊಡದೇ ಇರುವಂಥದ್ದು ಸಹ ಈ ಒಂದು ಅಡೆತಡೆ ಮಾಡುವಂತಹ ಕಾರಣಗಳಿಗೆ, ಕೂಗಾಡುವಂತಹ ಸನ್ನಿವೇಶಗಳಿಗೆ ಉದ್ಭವವಾಗುವಂತಹ ಸನ್ನಿವೇಶಗಳು ಕಾಣ್ತಾ ಇರ್ತವೆ ಅನ್ನುವಂಥದ್ದು. ಮೂರನೇ ಹಂತದಲ್ಲಿ ಒಂದಿಷ್ಟು ಸಾರಿ MPಗಳು ಪಬ್ಲಿಕ್ ಅಟೆನ್ಷನನ್ನು ಅಥವಾ ಪಬ್ಲಿಕ್ ಪಾರ್ಟಿಯಲ್ಲಿ ಒಂದಿಷ್ಟು ಹೆಸರು ಮಾಡ್ಕೊಳ್ಳೋದಕ್ಕೋಸ್ಕರ ಮಾಡುವಂತಹ ಸನ್ನಿವೇಶಗಳು ಕಾರಣಗಳಾಗಿದ್ದಾವೆ. ನಾಲ್ಕನೇ ಹಂತದಲ್ಲಿ MPಗಳು ಬಹಳಷ್ಟು ಸರಿ ಬೇಕು ಅಂತ, ಯಾಕಂದರೆ ನಾವು ಗಲಾಟೆ ಮಾಡಿದ್ರೆ ಯಾರು ಏನು ಕೇಳಲ್ಲ ಅಥವಾ ಗಲಾಟೆ ಮಾಡೋದ್ರಿಂದ ಸರ್ಕಾರದ ಕೆಲಸಗಳನ್ನು ನಿಲ್ಲಿಸಲು ಸಾಧ್ಯವಾಗುತ್ತದೆ ಅನ್ನುವಂತಹ ಉದ್ದೇಶದಿಂದಲೂ ಸಹ ಈ ಒಂದು ಪಾರ್ಲಿಮೆಂಟರಿ ಸೆಷನ್ನ ಪ್ರೊಸೀಡಿಂಗ್ಸ್ಗಳನ್ನು ಅಡೆತಡೆ ಮಾಡುವಂತಹ ಸನ್ನಿವೇಶಗಳು ಎದುರಾಗಿದ್ದಾವೆ. ಸೊ ಈ 4 ಮುಖ್ಯವಾದ ಕಾರಣಗಳು ಬಹುಮುಖ್ಯವಾಗಿ ಪಾರ್ಲಿಮೆಂಟ್ನಲ್ಲಿ MPಗಳು ಸೆಷನನ್ನು ತಡೆ ಹಿಡಿಯಲು ಪ್ರಯತ್ನಿಸುವಂಥದ್ದು ಅನ್ನುವಂಥದ್ದನ್ನು ಹೇಳಲಾಗ್ತಿದೆ. ಹಾಗಾದರೆ ಪಾರ್ಲಿಮೆಂಟು ಈ ಸಮಸ್ಯೆಯನ್ನು, ಈ ಡಿಸ್ರಪ್ಷನ್ ಸಮಸ್ಯೆಯನ್ನು ಸರಿಪಡಿಸೋದಕ್ಕೆ ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದೆ? ಮೊದಲನೇ ಹಂತದಲ್ಲಿ 1952ರಿಂದ ಇದುವರೆಗೂ ಯಾವುದೇ ಸಹ ಬದಲಾವಣೆಗಳು ರೂಲ್ಸಿಗೆ ಸಂಬಂಧಿಸಿದಂತೆ ಆಗಿಲ್ಲ. ಸುಮಾರು 70 ವರ್ಷದಿಂದಲೂ ಇದೇ ರೂಲ್ಸ್ಗಳು ಕಂಟಿನ್ಯೂ ಆಗ್ತಿದ್ದಾವೆ. ಹಾಗಾದರೆ ರೂಲ್ಸ್ ಏನಿದ್ದಾವೆ? ರೂಲ್ಸ್ ಹೇಳ್ತಾ ಇರುವಂಥದ್ದು, ಯಾವುದೇ ಸಂದರ್ಭದಲ್ಲಿ ಬಹುಮುಖ್ಯವಾಗಿ MPಗಳನ್ನು ಹೌಸ್ನಲ್ಲಿ ಡಿಸಿಪ್ಲಿನಿಗೆ ತರುವಂತಹ ಸನ್ನಿವೇಶಕ್ಕೆ ಸ್ಪೀಕರ್ ಪವರನ್ನು ಹೊಂದ್ಕೊಂಡಿರ್ತಾರೆ. ಆ್ಯಂಡ್ 2001ರ ಮುಂಚೆ, ಅಂದರೆ 1952ರಿಂದ 2001ರವರೆಗೆ ಸ್ಪೀಕರ್ MP ಯಾರು ಡಿಸ್ರಪ್ಟ್ ಮಾಡ್ತಿದ್ದಾರೋ ಅವ್ರ ಹೆಸರನ್ನು ಹೇಳುವಂಥದ್ದು, ಹೇಳಿದಂತಹ ಸಂದರ್ಭದಲ್ಲಿ ಅವರ ಸಸ್ಪೆನ್ಷನಿಗೆ ಸಂಬಂಧಿಸಿದಂತೆ ಮೋಷನನ್ನು ಪಾಸ್ ಮಾಡ್ತಿದ್ರು. ಮೋಷನ್ ಹೌಸಲ್ಲಿ ಪಾಸ್ ಆದಂತಹ ಸಂದರ್ಭದಲ್ಲಿ ಆ ಒಂದು ಸೆಷನ್ನಿಗೆ ಅಥವಾ ಒಂದಿಷ್ಟು ಅಲ್ಪಾವಧಿಗೆ ಸಸ್ಪೆಂಡ್ ಮಾಡುವಂತಹ ಪ್ರಾವಧಾನವನ್ನು ಮಾಡಿಕೊಳ್ಳಲಾಗ್ತಿತ್ತು. ಆದರೆ 2001ರಲ್ಲಿ ತಂದಂತಹ ಬದಲಾವಣೆಗಳಿಂದಾಗಿ ಸ್ಪೀಕರ್ MP ಹೆಸರನ್ನು ಹೇಳಿದರೆ ಸಾಕು, ಅವ್ರನ್ನ ಆಟೋಮೆಟಿಕಲಿ ಸಸ್ಪೆಂಡ್ ಮಾಡಲಾಗುತ್ತದೆ, ಆ ಯಾವ ಅವಧಿ ಸ್ಪೀಕರ್ ಹೇಳಿರುತ್ತಾರೋ ಆ ಅವಧಿಗೆ ಸಂಬಂಧಿಸಿದಂತೆ. ಸೊ ಆ ಒಂದು ನಿಟ್ಟಿನಲ್ಲಿ 2001ರ ನಂತರ ಈ ಒಂದು ಕಾನೂನು ಬದಲಾವಣೆ ಅಥವಾ ರೂಲ್ಸ್ ಬದಲಾವಣೆ ಏನಾಗಿದೆ ಪಾರ್ಲಿಮೆಂಟ್ನಲ್ಲಿ, ಅದು ಲೋಕಸಭೆಯಲ್ಲಿ ಮಾತ್ರ ಆಗಿರುವಂಥದ್ದು. ರಾಜ್ಯಸಭೆಯಲ್ಲಿ ಇವತ್ತಿಗೂ ಚೇರ್ಮನ್ ಯಾವ MP ಡಿಸ್ರಪ್ಟ್ ಮಾಡ್ತಿದ್ದಾನೋ ಅವರ ಹೆಸರನ್ನು ಹೇಳಿದಂತಹ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಿಸಿದಂತೆ ಮೋಷನನ್ನು ಪಾಸ್ ಮಾಡಬೇಕಾಗಿರುತ್ತದೆ. ಅದಾದ ಮೇಲೇ ಮಾತ್ರ ಆ ಒಬ್ಬ MPಯನ್ನು ಸಸ್ಪೆಂಡ್ ಮಾಡಲು ಸಾಧ್ಯ. ಆದರೆ ಲೋಕಸಭೆಯಲ್ಲಿ ಹಾಗಿಲ್ಲ. ಸ್ಪೀಕರ್ ಹೆಸರನ್ನು ತಗೊಂಡಂತಹ ಸಂದರ್ಭದಲ್ಲಿ ಆಟೋಮೆಟಿಕ್ಕಾಗಿ ಸಸ್ಪೆಂಡ್ ಆಗ್ತಾರೆ. ನೆನ್ಪಿಟ್ಕೊಳ್ಳಿ, ಬಹಳ ಮುಖ್ಯವಾಗಿರುವಂಥದ್ದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಮುಂದೆ ಎಷ್ಟರ ಮಟ್ಟಿಗೆ ಅದು ಸ್ಪೀಕರ್ ಹೇಳಿರ್ತಾರೆ, ಈ ಒಂದು ಸಮಯದ ಅಥವಾ ಒಂದು ವಾರಕ್ಕೆ, 2 ದಿವಸಕ್ಕೆ ಅಥವಾ ಇಡೀ ಸೆಷನ್ನಿಗೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಆ ಒಂದು ನಿಟ್ಟಿನಲ್ಲಿ ಯಾವ ಅವಧಿಯನ್ನು ಹೇಳಿರ್ತಾರೋ ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಆ ಒಂದು MP ಸಸ್ಪೆಂಡ್ ಆಗ್ತಾರೆ. ಹಾಗೆ
ಹೀಗೆ ಸಸ್ಪೆಂಡ್ ಆದಂತಹ ಎಂಪಿಗಳು ನ್ಯಾಯಾಲಯಕ್ಕೆ ಮೊರೆ ಹೋಗಬಹುದಾ, ನ್ಯಾಯ ಬೇಕು ಅಂತ ಹೇಳಿ? ಆರ್ಟಿಕಲ್ 122 ಸಂವಿಧಾನದ ಅಡಿಯಲ್ಲಿ ಹೇಳ್ತಾ ಇರುವಂಥದ್ದು, ಯಾವುದೇ ಪಾರ್ಲಿಮೆಂಟರಿ ಪ್ರೊಸೀಡಿಂಗ್ಸ್ಗಳನ್ನು ಯಾವ ನ್ಯಾಯಾಲಯದಲ್ಲೂ ಸಹ ಪ್ರಶ್ನಿಸುವಂತಿಲ್ಲ ಅನ್ನುವಂತಹ ಮಾತನ್ನು ಹೇಳಲಾಗಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ನ್ಯಾಯಾಲಯಗಳು ಮುಖ್ಯವಾಗಿ ಪಾರ್ಲಿಮೆಂಟಲ್ಲಿ ನಡೀತಾ ಇರುವಂತಹ ಪ್ರೊಸೀಡಿಂಗ್ಸ್ಗಳನ್ನು ಪ್ರಶ್ನಿಸಲು ಸಾಧ್ಯವಾಗೋದಿಲ್ಲ. ಆದರೂ ಒಂದಿಷ್ಟು ಸನ್ನಿವೇಶಗಳಲ್ಲಿ ಪಾರ್ಲಿಮೆಂಟರಿ ಫಂಕ್ಷನಿಂಗ್ ಯಾವ ರೀತಿ ಕೆಲಸ ಮಾಡ್ತಿದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯದಲ್ಲಿ ಚರ್ಚೆಯಾಗಿತ್ತು. ಉದಾಹರಣೆಗೆ ಮಹಾರಾಷ್ಟ್ರ ಲೆಜಿಸ್ಲೇಟಿವ್ ಅಸೆಂಬ್ಲಿ 2021ರಲ್ಲಿ ಒಂದು ರೆಸಲ್ಯೂಷನನ್ನು ಪಾಸ್ ಮಾಡಿತ್ತು. 12 BJP MLAಗಳನ್ನು 1 ವರ್ಷದ ಅವಧಿಗೆ ಸಸ್ಪೆಂಡ್ ಮಾಡಿರುವಂಥದ್ದು. ಆ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ವೋಚ್ಚ ನ್ಯಾಯಾಲಯ ಆ ಒಂದು ರೆಸಲ್ಯೂಷನ್ ಸರಿ ಅಲ್ಲ, ಕಾನೂನಾತ್ಮಕವಾಗಿ ಮುಂದಿನ ಮಾನ್ಸೂನ್ ಸೆಷನ್ನಲ್ಲಿ ಅವರಿಗೆ ಬಿಡುವು ಮಾಡಿಕೊಡಬೇಕು, ಸಸ್ಪೆನ್ಷನನ್ನು ತೆಗೆದುಹಾಕಬೇಕು ಅನ್ನುವಂತಹ ಮಾತನ್ನು ಹೇಳಲಾಗಿತ್ತು. ಸೊ ಆ ಒಂದು ನಿಟ್ಟಿನಲ್ಲಿ 122ರ ಅಡಿಯಲ್ಲಿ ಆರ್ಟಿಕಲ್ 122ರಲ್ಲಿ ಮುಖ್ಯವಾಗಿ ಇದರ ಬಗ್ಗೆ ಚರ್ಚೆನೇ ಆಗೋ ಹಾಗಿಲ್ಲ. ಫಂಕ್ಷನಿಂಗ್ ಬಗ್ಗೆ, ಪ್ರೊಸೀಜರ್ ಬಗ್ಗೆ ಯಾರೂ ಕೇಳೋಂಗಿಲ್ಲ. ನ್ಯಾಯಾಲಯ ಆಗಿರ್ಬೋದು, ಯಾರೇ ಆಗಿರ್ಬೋದು, ಫಂಕ್ಷನಿಂಗ್ ಬಗ್ಗೆ ಈ ಒಂದು ಪದ್ಧತಿಯ ಬಗ್ಗೆ ಒಂದಿಷ್ಟು ಚರ್ಚೆ ನಡೆದಿರುವಂಥದ್ದು. ಹಾಗೆ ಮುಂದಿನ ಹಂತದಲ್ಲಿ ಯಾವುದಾದ್ರೂ, ಯಾಕಂದರೆ ಪಾರ್ಲಿಮೆಂಟಲ್ಲಿ ನಡೆಯೋದೇ ಅಪೋಸಿಷನ್ ಪಾರ್ಟಿ ಮತ್ತು ರೂಲಿಂಗ್ ಪಾರ್ಟಿ ನಡುವಿನ ಸಂಘರ್ಷ. ಇವರಿಬ್ಬರ ನಡುವಿನ ಸಮಸ್ಯೆಯನ್ನು ಪರಿಹರಿಸಲು ಸ್ಪೀಕರ್ ಹಸ್ತಕ್ಷೇಪ ಮಾಡಬಹುದಾ? 2009ರಿಂದ 9ರವರೆಗೆ ಇದ್ದಂತಹ 14ನೇ ಲೋಕಸಭೆಯ ಸ್ಪೀಕರ್ ಆದಂತಹ ಸೋಮನಾಥ್ ಚಾಟರ್ಜಿ ಅವರು ಹೇಳಿದರು, ಸ್ಪೀಕರ್ ಯಾವತ್ತಿದ್ರೂ ನಿಷ್ಪಕ್ಷವಾಗಿ ಕೆಲಸ ಮಾಡುವಂತಹ ವ್ಯಕ್ತಿ. ಆ ಒಂದು ನಿಟ್ಟಿನಲ್ಲಿ ಯಾವುದೇ ಸಂದರ್ಭದಲ್ಲಿಯೂ ಸಹ ಯಾವುದೇ ಸಮಸ್ಯೆಗಳಿಗೆ ಅಪೋಸಿಷನ್ ಮತ್ತು ಗವರ್ಮೆಂಟ್ ನಡುವಿನ ಸಮಸ್ಯೆಗಳನ್ನು ಸರಿಪಡಿಸೋದಕ್ಕೆ ಪ್ರಯತ್ನಿಸುವಂತಿಲ್ಲ. ಹಾಗೆ ಮಾಡಿದಂತಹ ಸಂದರ್ಭದಲ್ಲಿ ಒಬ್ಬರಲ್ಲ ಇನ್ನೊಬ್ಬರ ಕಡೆಗೆ ಫೇವರ್ ಮಾಡಿದಂತಾಗುತ್ತದೆ ಅನ್ನುವಂತಹ ಮಾತನ್ನು ಹೇಳಿದರು. ಸೊ ಆ ಒಂದು ನಿಟ್ಟಿನಲ್ಲಿ ಡೆಡ್ಲಾಕ್ನಲ್ಲಿ ಯಾವ ಸ್ಪೀಕರು ಸಹ ತನ್ನ ಹಸ್ತಕ್ಷೇಪವನ್ನು ಮಾಡೋದಿಲ್ಲ ಅನ್ನುವಂಥದ್ದನ್ನು ಇಲ್ಲಿ ತಿಳ್ಕೋಬೇಕು. ಮುಂದಿನ ಆರ್ಟಿಕಲ್, ವಾಟ್ ನಂಬರ್ಸ್ ಡು ನಾಟ್ ರಿವೀಲ್ ಅಬೌಟ್ ಟೈಗರ್ ಕನ್ಸರ್ವೇಷನ್. ಈ ಒಂದು ಆರ್ಟಿಕಲನ್ನು ಬಹುಮುಖ್ಯವಾಗಿ ನಾವು ಇವತ್ತು ಚರ್ಚೆ ಮಾಡ್ತಾ ಇರುವಂಥದ್ದು. ಜುಲೈ 29 ಗ್ಲೋಬಲ್ ಟೈಗರ್ ಡೇ ಅಥವಾ ಇಂಟರ್ನ್ಯಾಷನಲ್ ಟೈಗರ್ ಡೇ ಅಂತ ಹೇಳಿ ಆಚರಣೆ ಮಾಡಲಾಗುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಇವತ್ತು ದೇಶದಲ್ಲಿ ಎಕ್ಸ್ಟೆಂಟ್ ಆಗಬೇಕಾದಂತಹ ಅಥವಾ ನಿರ್ನಾಮ ಆಗಬೇಕಾದಂತಹ ಹುಲಿಗಳು ಅಥವಾ ಹುಲಿಗಳ ಸಂಖ್ಯೆ ದೇಶದಲ್ಲಿ ಮತ್ತೆ ಹೆಚ್ಚಾಗ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಹೇಗೆ ಇವತ್ತು ದೇಶದಲ್ಲಿ ಈ ಒಂದು ಹುಲಿಗಳ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಪ್ರಾವಧಾನಗಳನ್ನು ಮಾಡಲಾಗಿದೆ ಆ್ಯಂಡ್ ಏನೆಲ್ಲ ಎಚ್ಚರಿಕೆಗಳನ್ನು ವಹಿಸುವ ಅವಶ್ಯಕತೆ ಇದೆ ಮುಂದಿನ ದಿನಗಳಲ್ಲಿ ಈ ರೀತಿಯ ಸಮಸ್ಯೆ ಎದುರಿಸದೇ ಇದ್ದಂತಹ ಸಂದರ್ಭಕ್ಕೆ ಅನ್ನುವಂತಹ ವಿಷಯಕ್ಕೆ ಇಲ್ಲಿ ನಾವು ಚರ್ಚೆ ಮಾಡ್ತಿರುವಂಥದ್ದು. ಈ ಒಂದು ಆರ್ಟಿಕಲ್ ಬಹುಮುಖ್ಯವಾಗಿ UPSC ಜನರಲ್ ಸ್ಟಡೀಸ್ ಪೇಪರ್ 3 ಎನ್ವೈರ್ಮೆಂಟಿಗೆ ಸಂಬಂಧಿಸಿದಂತೆ ನಮಗೆ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಆರ್ಟಿಕಲ್ ಇದಾಗಿರುತ್ತದೆ. ಮೊದಲನೇ ಹಂತದಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು ದೇಶದಲ್ಲಿ ಹುಲಿಗಳ ಸಂಖ್ಯೆ ಹೆಚ್ಚಾಗ್ತಾ ಇರುವಂಥದ್ದು. ಆ ವಿಷಯಕ್ಕೆ ಸಂಬಂಧಿಸಿದಂತೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಬಹುಮುಖ್ಯವಾಗಿ ಹೇಳಿರುವಂಥದ್ದು 2005ರಿಂದ 40% ಹೆಚ್ಚಳವಾಗಿದೆ ಈ ಹುಲಿಗಳ ಸಂಖ್ಯೆಯಲ್ಲಿ ಅನ್ನುವಂಥದ್ದು. ಹಾಗಾದರೆ ಇವತ್ತು ಏನು ಪ್ರಯತ್ನಗಳನ್ನು ಕ್ರಮಗಳನ್ನು ಕೈಗೊಳ್ಳಲಾಗ್ತಿದೆಯೋ ಅವೆಲ್ಲ ಸಾಕಾಗಿದ್ದಾವ, ಅವೆಲ್ಲ ಸರಿ ಇದ್ದಾವ ಇವುಗಳನ್ನು ಕಾಪಾಡೋದಕ್ಕೆ ಅನ್ನುವಂತಹ ಪ್ರಶ್ನೆ. ಸೊ ಆ ವಿಷಯಕ್ಕೆ ಸಂಬಂಧಿಸಿದಂತೆ ಮಾತಾಡಿದಾಗ ಜೆನೆಟಿಕ್ ಮತ್ತು ಕನೆಕ್ಟಿವಿಟಿ 2 ವಿಷಯಗಳ ಬಗ್ಗೆ ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಕನೆಕ್ಟಿವಿಟಿ ಅಂದರೆ ಬಹಳ ಸುಲಭವಾಗಿರುವಂಥದ್ದು. ಹುಲಿಗಳು ಓಡಾಡುವಂತಹ ಜಾಗ, ಉದಾಹರಣೆಗೆ ಒಂದು ಕಾಡಿರುತ್ತೆ, ಕಾಡಿನ ನಡುವೆ ರೋಡ್ ಎಳೆದು ಬಿಡ್ತೀವಿ, ಅದು ಡೆವಲಪ್ಮೆಂಟ್ ಹೆಸರಲ್ಲಿ. ಯಾಕಂದರೆ ಡೆವಲಪ್ಮೆಂಟ್ ಆದಾಗಲೇ ಅಲ್ಲ, ಇಂಡಸ್ಟ್ರಿಯಲೈಸೇಷನ್ ನಾವು ಅದನ್ನೆಲ್ಲ ಕಾಣೋಕ್ಕೆ ಸಾಧ್ಯ. ಸೊ ರೋಡನ್ನು ಎಳೆದಂತಹ ಸಂದರ್ಭದಲ್ಲಿ ಹುಲಿ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಓಡಾಡುವಂತಹ ದಾರಿಯಲ್ಲಿ ಈ ಒಂದು ಅಡಚಣೆ ಅಥವಾ ಒಂದು ಸಮಸ್ಯೆ ಉಂಟು ಮಾಡದಂತಾಗುತ್ತದೆ. ಆವಾಗ ಹುಲಿಗಳು ಈ ಭಾಗದಲ್ಲೇ ಜಾಸ್ತಿ ನೆಲೆಸ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಆದಂತಹ ಸಂದರ್ಭದಲ್ಲಿ ಹುಲಿಗಳ ಸಂಖ್ಯೆ ಸಣ್ಣ ಪ್ರಮಾಣದಲ್ಲಿ ಇಲ್ಲಿ ಉಳ್ಕೊಳ್ಳೋಕ್ಕೆ ಕಾರಣ ಆಗುತ್ತೆ. ಇನ್ನು ಉಳಿದಂತಹ ಹುಲಿಗಳು ಇಲ್ಲೇ ಉಳ್ಕೊಂತವೆ. ಇವೆರಡರ ನಡುವೆ ಯಾವುದೇ ರೀತಿಯ ಒಂದು ಸಂಬಂಧ, ಕನೆಕ್ಟಿವಿಟಿ ಇರೋದೇ ಇಲ್ಲ. ಆವಾಗ ಇಲ್ಲಿ ಇದ್ದಂತಹ ಹುಲಿಗಳ ನಡುವೆನೇ ಆಗುವಂತಹ ಮೇಟಿಂಗಿಂದ ಆಗಿರಬಹುದು, ಇನ್ಬ್ರೀಡಿಂಗಿಂದ ಆಗಿರಬಹುದು, ಅವೆಲ್ಲವೂ ಒಂದಿಷ್ಟು ಜೆನೆಟಿಕ್ ಪ್ರಾಬ್ಲಮ್ಸಿಗೆ ಅಥವಾ ಜೆನೆಟಿಕ್ ಡಿಸೀಸಸ್ನ ಉದ್ಭವ ಮಾಡುವಂತಹ ಪರಿಸ್ಥಿತಿ ಎದ್ದೇಳುತ್ತೆ. ಸೊ ಸಣ್ಣ ಪ್ರಮಾಣದ ಭಾಗದಲ್ಲಿ ಏನಾದರೂ ಹುಲಿಗಳು ಉಳ್ಕೊಂಡಂತಹ ಸಂದರ್ಭದಲ್ಲಿ ಜೆನೆಟಿಕ್ ಸಮಸ್ಯೆಗೆ ಎದುರಾಗ್ತವೆ. ಈ ಜೆನೆಟಿಕ್ ಸಮಸ್ಯೆ ಬಹುಮುಖ್ಯವಾಗಿ ಜೆನೆಟಿಕ್ ಡ್ರಿಫ್ಟ್ ಅಂತ ಕರಿತೀವಿ.
ಸೊ ಹುಲಿಗಳು ಅಥವಾ ಹುಲಿಗಳ ಕಾರಿಡಾರ್ ಏನಿದ್ದಾವೆ ಅವುಗಳನ್ನು ನಾವು ಸರಿಯಾಗಿ ಉಳಿಸುವ ಅವಶ್ಯಕತೆ ಇದೆ. ಬಹಳಷ್ಟು ಸ್ಟಡೀಸ್ಗಳು ಹೇಳ್ತಾ ಇರುವಂಥದ್ದು ಇವತ್ತು ಹೆಚ್ಚಿನ ಹುಲಿಗಳು 100 ಹುಲಿಗಳ ಸಂಖ್ಯೆಯಾಗಿ ಗುಂಪಾಗಿ ಬದುಕ್ತಾ ಇರುವಂಥದ್ದು. ಆ್ಯಂಡ್ ಹುಲಿಗಳ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಮಾತಾಡಿದಂತಹ ಸಂದರ್ಭದಲ್ಲಿ ಈ ಹುಲಿಗಳ ಸಂಖ್ಯೆ 100ಕ್ಕಿಂತ ಕಡಿಮೆ ಇದ್ದಂತಹ ಕಾರಣಕ್ಕೆ ಅಥವಾ ಸನ್ನಿವೇಶ ಉದ್ಭವವಾಗಿದ್ದಲ್ಲಿ ಎಕ್ಸ್ಟಿನ್ಷನ್ಗೆ ಅವು ಮುಂದಾಗ್ತಾ ಇದ್ದಾವೆ ಅನ್ನುವಂತಹ ಪರಿಸ್ಥಿತಿ. ಸೊ ಹೆಚ್ಚಿನ ಸರ್ವೈವಲನ್ನು ಕಾಣಬೇಕು ಅಂತಂದರೆ 100ಕ್ಕಿಂತ ಹೆಚ್ಚಿನ ಹುಲಿಗಳು ಒಂದು ಭಾಗದಲ್ಲಿ ನೆಲೆಸುವಂತಹ ಜಾಗವನ್ನು ಸೃಷ್ಟಿಸುವಂತಹ ಅವಶ್ಯಕತೆ ಇರುತ್ತದೆ. ಸೊ ಆ ಒಂದು ಕಾರಣಕ್ಕೆ ಹೆಚ್ಚಿನ ಕನೆಕ್ಟಿವಿಟಿ ಇದ್ದಂತಹ ಸಂದರ್ಭದಲ್ಲಿ ಜೆನೆಟಿಕ್ ಆರ್ಡರನ್ನು ಮೇಂಟೈನ್ ಮಾಡಲು ಸಾಧ್ಯವಾಗುತ್ತೆ. ಇನ್ನೊಂದು ಕಡೆ ತಮಗೆಲ್ಲ ಗೊತ್ತಿದ್ದರೆ ಸಿಮ್ಲಿಪಾಲ್ ಟೈಗರ್ ರಿಸರ್ವ್ ಎಲ್ಲಿದೆ? ಬಹಳಷ್ಟು ಸರಿ ಈ ರೀತಿಯ ಪ್ರಶ್ನೆಗಳು ನಮ್ಮ ಎಕ್ಸಾಮಿನಲ್ಲಿ ಕಾಣ್ತವೆ. ಏನಂತ, ಸಿಮ್ಲಿಪಾಲ್ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ ಅನ್ನುವಂಥದ್ದು. ಮೊದಲನೇ ಪ್ರಶ್ನೆ ಬಹುಮುಖ್ಯವಾಗಿ ಒಡಿಸ್ಸಾದಲ್ಲಿ ಸಿಮ್ಲಿಪಾಲ್ ಟೈಗರ್ ರಿಸರ್ವ್ ಇರುವಂಥದ್ದು. ಆ್ಯಂಡ್ ಇಡೀ ದೇಶದಲ್ಲಿ ಕರಿ ಹುಲಿಗಳನ್ನು ನಾವು ಇದೇ ಭಾಗದಲ್ಲಿ ಕಾಣ್ತೀವಿ. ಏನಕ್ಕೆ ಕರಿ ಹುಲಿಗಳು ಇದೇ ಭಾಗದಲ್ಲಿ ನಮಗೆ ಕಾಣ್ತವೆ? ಮೊದಲನೇ ಹಂತದಲ್ಲಿ ಅವು ಕರಿಯಾಗಿರುವಂಥದ್ದು ಜೆನೆಟಿಕ್ ವೇರಿಯೇಷನ್ನಿಂದಾಗಿ. ಸೊ ಒಂದು ಜೀನ್ ಬದಲಾವಣೆಯಿಂದಾಗಿ ಕರಿ ಹುಲಿಗಳು, ಬ್ಲ್ಯಾಕ್ ಟೈಗರ್ಸ್ ಅಂತಲೇ ಕರೆಯುವಂಥದ್ದು ಅಲ್ಲಿ ನಾವು ಕಾಣಲು ಸಾಧ್ಯವಾಗುತ್ತದೆ. ಸೊ DNA ಸ್ಟಡಿಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಬರೀ ಆ ಭಾಗದಲ್ಲಿ ಇರುವಂತಹ ಹುಲಿಗಳಲ್ಲಿ ಆ ಒಂದು DNA ಬದಲಾವಣೆ ಕಾಣ್ತಾ ಇರುವಂಥದ್ದು. ಅವುಗಳು ಬೇರೆಯವ್ರ ಜೊತೆ ಒಗ್ಗೂಡಿದಂತಹ ಸಂದರ್ಭದಲ್ಲಿ ಈ ಒಂದು ಸಮಸ್ಯೆಯನ್ನು ಸರಿಪಡಿಸೋದಕ್ಕೆ ಸಾಧ್ಯವಾಗ್ತಿತ್ತು ಅನ್ನುವಂಥದ್ದು. ಎರಡನೆಯ ಒಂದು ಬಹುಮುಖ್ಯವಾದಂತಹ ಟೈಗರ್ ರಿಸರ್ವ್ ರಣಥಂಬೋರ್ ಟೈಗರ್ ರಿಸರ್ವ್. ಎಲ್ಲಿದೆ ಇದು ರಣಥಂಬೋರ್ ಟೈಗರ್ ರಿಸರ್ವ್? ತಮಗೆಲ್ಲ ಗೊತ್ತಿದ್ರೆ ಈ ರಣಥಂಬೋರ್ ಟೈಗರ್ ರಿಸರ್ವನ್ನು ನಾವು ರಾಜಸ್ಥಾನದಲ್ಲಿ ಕಾಣ್ತೀವಿ. ಸೊ ರಾಜಸ್ಥಾನದಲ್ಲಿ ಇರುವಂತಹ ಈ ರಣಥಂಬೋರ್ ಟೈಗರ್ ರಿಸರ್ವ್ನಲ್ಲೂ ಸಹ ಇನ್ಬ್ರೀಡಿಂಗ್ ಆಗುವಂತಹ ಕಾರಣಕ್ಕೆ ಜೆನೆಟಿಕ್ ವೇರಿಯಂಟ್ಸ್ಗಳು ಡಿಸಡ್ವಾಂಟೇಜ್ಡ್ ಆಗಿ ಕಾಣಿಸ್ತಾ ಇದ್ದಾವೆ. ಆ ಒಂದು ಕಾರಣಕ್ಕೆ ಸರ್ವೈವಲ್ ಮತ್ತು ರೀಪ್ರೊಡಕ್ಷನ್ ಆಫ್ ಈ ಟೈಗರ್ಸ್ ಏನಿದೆ ಅವು ಸಮಸ್ಯೆಗೆ ಎದುರಾಗ್ತಾ ಇರುವಂಥದ್ದು. ಸೊ ರಣಥಂಬೋರ್ ಟೈಗರ್ ರಿಸರ್ವ್ ರಾಜಸ್ಥಾನದಲ್ಲಿದೆ, ಸಿಮ್ಲಿಪಾಲ್ ಟೈಗರ್ ರಿಸರ್ವ್ ಒಡಿಸ್ಸಾದಲ್ಲಿದೆ. ಇವೆರಡರಲ್ಲೂ ಮಾಡಿದಂತಹ DNA ಸ್ಟಡೀಸ್ಗಳಿಂದ ಅರ್ಥ ಆಗಿದ್ದು ಜೆನೆಟಿಕ್ ವೇರಿಯೇಷನನ್ನು ನಾವು ಸರಿಪಡಿಸಬೇಕು ಅಂತಂದರೆ ಟೈಗರ್ ರಿಸರ್ವ್ಸ್ಗಳನ್ನು, ಕನೆಕ್ಟಿವಿಟಿ ಕಾರಿಡಾರ್ಸ್ಗಳನ್ನು ಕಾಪಾಡಬೇಕು, ಜೆನೆಟಿಕ್ ಡೈವರ್ಸಿಟಿಯನ್ನು ಹೆಚ್ಚಿಸಬೇಕು. ಹಾಗೆ ಇದ್ದಂತಹ ಸಂದರ್ಭದಲ್ಲಿ ಮಾತ್ರ ನಾವು ಪ್ರಯತ್ನ ಮಾಡ್ತಾ ಇರುವಂತಹ ಹುಲಿಗಳ ಸಂಖ್ಯೆಯನ್ನು ಕಾಪಾಡುವಂತಹ ಕಡೆಗೆ ಸರಿಯಾಗಿ ಸಕ್ಸಸ್ಫುಲ್ ಆಗಿ ಮೂವ್ ಆಗಲು ಸಾಧ್ಯವಾಗುತ್ತದೆ. ಮುಂದಿನ ಆರ್ಟಿಕಲ್ ಮಚ್ ನೀಡೆಡ್ ಬೇಲ್ಔಟ್. ಈ ಒಂದು ಆರ್ಟಿಕಲ್ನಲ್ಲಿ ಬಹುಮುಖ್ಯವಾಗಿ ಕ್ಯಾಬಿನೆಟ್ 1.64 ಲಕ್ಷ ಕೋಟಿ ರೂಪಾಯಿ ಹಣವನ್ನು BSNL ಅನ್ನು ಸಮಸ್ಯೆಯಿಂದ ಹೊರತರಲು ಕೊಟ್ಟಂತಹ ನಿಟ್ಟಿನಲ್ಲಿ ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಈ ಒಂದು ಆರ್ಟಿಕಲ್ ಟೆಲಿಕಾಂ ಸೆಕ್ಟರಿಗೆ ಸೇರಿದಂತಹ ಒಂದು ವಿಷಯ ಆಗಿರೋದ್ರಿಂದ ನಮಗೆ UPSC ಜನರಲ್ ಸ್ಟಡೀಸ್ ಪೇಪರ್ 3 ಎಕಾನಮಿ ಸೆಕ್ಷನ್, ಅದರಲ್ಲೂ ಇಂಡಸ್ಟ್ರಿಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾಗಿ ಉಪಯೋಗವಾಗಿರುವಂತಹ ಆರ್ಟಿಕಲ್ ಇದಾಗಿರ್ತದೆ. ಸೊ ಮೊದಲನೇ ಹಂತದಲ್ಲಿ BSNLಗೆ ಈ ರೀತಿಯ ಒಂದು ಬೇಲ್ಔಟ್ ಪ್ಯಾಕೇಜನ್ನು ಕೊಡುವ ಅವಶ್ಯಕತೆ ಏನಿದೆ? ಮೊದಲನೇ ಹಂತದಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಭಾರತ ಸರ್ಕಾರ ಭಾರತ್ ನೆಟ್ ಕಾರ್ಯಕ್ರಮದ ಅಡಿಯಲ್ಲಿ ದೇಶದ ಎಲ್ಲ ಗ್ರಾಮ ಪಂಚಾಯಿತಿಗಳನ್ನು ಬ್ರಾಡ್ಬ್ಯಾಂಡ್ ಕನೆಕ್ಷನ್ ಮಾಡುವಂತಹ ಮಹತ್ತರ ಟಾರ್ಗೆಟನ್ನು ಇಟ್ಟಿದೆ. ಆ್ಯಂಡ್ ದೇಶದಲ್ಲಿ ಇರುವಂತಹ ಡಿಜಿಟಲ್ ಡಿವೈಡ್, ಯಾಕೆ ಅಂದರೆ 21ನೇ ಶತಮಾನದಲ್ಲಿ ಇಂಟರ್ನೆಟ್ನ ಯುಗ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇರುವಂಥದ್ದು. ಆ್ಯಂಡ್ ಈ ಇಂಟರ್ನೆಟ್ನ ಬಳಕೆಗೆ ಸಂಬಂಧಿಸಿದಂತೆ ಅಥವಾ ಇಂಟರ್ನೆಟ್ನ ಆಕ್ಸೆಸಬಿಲಿಟಿಯನ್ನು ಹೆಚ್ಚಿಸುವಂತಹ ಕಡೆಗೆ ಸರ್ಕಾರ ಕೆಲಸ ಮಾಡಬೇಕು ಅಂತಂದರೆ ಈ ಒಂದು BSNLನ ಅವಶ್ಯಕತೆ ಬಹುಮುಖ್ಯಕರವಾಗಿರುವಂಥದ್ದು. ಹಾಗೆ ಜ್ಞಾನವನ್ನು ಎಲ್ಲರಿಗೂ ಇನ್ಕ್ಲೂಸಿವ್ ಆಗಿ ಬೆಳೆಸಬೇಕು ಅಂತಂದರೆ ಸರ್ಕಾರದ ಹಸ್ತಕ್ಷೇಪ ಟೆಲಿಕಾಂ ಕ್ಷೇತ್ರದಲ್ಲಿ ಇರಲೇಬೇಕು. ಸೊ ಆ ಒಂದು ನಿಟ್ಟಿನಲ್ಲಿ BSNL ಬಹುದೊಡ್ಡ ಮಟ್ಟದಲ್ಲಿ ಬೇರೆ ಬೇರೆ ಸಬ್ಸ್ಕ್ರೈಬರ್ಸ್ ಆಗಿರಬಹುದು, ಕ್ವಾಲಿಟಿ ಆಗಿರಬಹುದು ಅಥವಾ ರೀಚ್ ಆಗಿರಬಹುದು, ಇವೆಲ್ಲವುಗಳಲ್ಲಿ ಹೆಚ್ಚಿನ ಲಾಭ ಟೆಕ್ನಾಲಜಿಯ ಜೊತೆಯಲ್ಲಿ ಬೆಳೆದೇ ಇದ್ದಂತಹ ಕಾರಣಕ್ಕೆ ಒಂದಿಷ್ಟು ಸಂಕಷ್ಟಕ್ಕೆ ಸಿಲುಕೊಂಡಿತ್ತು. ಈ ಎಲ್ಲ ಉದ್ದೇಶಗಳನ್ನು ಪರಿಪೂರ್ಣಿಸೋದಕ್ಕೆ ಅಥವಾ ಪರಿಪೂರ್ಣವಾಗಿ ಸಾಧಿಸಬೇಕು ಅಂದರೆ ಸರ್ಕಾರ ಸಮಸ್ಯೆಯಲ್ಲಿ ಸಿಲುಕಿರುವಂತಹ BSNLನ್ನು ಈ ಒಂದು ಪ್ಯಾಕೇಜ್ನೊಂದಿಗೆ ಸರಿಪಡಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇರುವಂತಹ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ BSNL ಹೇಗೆ ಕಾರ್ಯನಿರ್ವಹಿಸಲಿದೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿರುವಂತಹ ವಿಷಯವಾಗಿರುತ್ತದೆ. ಮುಂದಿನ ಒಂದು ಆರ್ಟಿಕಲ್ ನ್ಯಾರೋ ವ್ಯೂ. ಈ ಒಂದು ಆರ್ಟಿಕಲಲ್ಲಿ ಬಹುಮುಖ್ಯವಾಗಿ ಪ್ರಿವೆನ್ಷನ್ ಆಫ್ ಮನಿ ಲಾಂಡರಿಂಗ್ ಆ್ಯಕ್ಟ್ನಲ್ಲಿ ತಂದಂತಹ ಬದಲಾವಣೆಗಳಿಗೆ ಸಂಬಂಧಿಸಿದಂತೆ ಸರ್ವೋಚ್ಚ ನ್ಯಾಯಾಲಯದ ಎದುರಿಗೆ ತೀರ್ಪನ್ನು ಅಥವಾ ಮೊರೆಯನ್ನು ಹೋದಂತಹ ಸಂದರ್ಭದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಈ ಬದಲಾವಣೆಗಳು
ಮನಿ ಲಾಂಡರಿಂಗ್ ಆ್ಯಕ್ಟನ್ನು ಭಯೋತ್ಪಾದಕ ಚಟುವಟಿಕೆಗಳಿಗಿಂತಲೂ ಕ್ರೂರವಾಗಿರುವಂತಹ ಅಥವಾ ಘೋರವಾಗಿರುವಂತಹ ತಪ್ಪಾಗಿರುವಂತಹ ನಿಟ್ಟಿನಲ್ಲಿ ಆ ಒಂದು ಬದಲಾವಣೆಗಳು ಸರಿ ಇದ್ದಾವೆ ಅನ್ನುವಂತಹ ಮಾತನ್ನು ಹೇಳಿತ್ತು. ಆ ಒಂದು ತೀರ್ಪಿಗೆ ಸಂಬಂಧಿಸಿದಂತೆ ವಿಶ್ಲೇಷಣೆಯನ್ನು ಇವತ್ತಿನ ಈ ಒಂದು ಆರ್ಟಿಕಲಲ್ಲಿ ನಾವು ನೋಡಲಿದ್ದೇವೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ ಬಹುಮುಖ್ಯವಾಗಿ UPSC ಸಿಲೆಬಸ್ ಜನರಲ್ ಸ್ಟಡೀಸ್ ಪೇಪರ್ 2 ಅಲ್ಲಿ ಪಾಲಿಟಿಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾಗಿರುವಂಥದ್ದು. 2 ವಿಷಯಗಳನ್ನು ಇಲ್ಲಿ ಪ್ರಸ್ತಾಪಿಸಲು ಪ್ರಯತ್ನಿಸ್ತಿರುವಂಥದ್ದು. ಮೊದಲನೇ ಹಂತದಲ್ಲಿ ಪರ್ಸನಲ್ ಲಿಬರ್ಟಿಯನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ಸರ್ವೋಚ್ಚ ನ್ಯಾಯಾಲಯ ಇಲ್ಲಿ ಒಂದಿಷ್ಟು ಲೋಪದೋಷವನ್ನು ತೋರಿಸ್ತಾ ಇದೆ ಅನ್ನುವಂಥದ್ದು. ಪರ್ಸನಲ್ ಲಿಬರ್ಟಿ ನಮಗೆಲ್ಲ ಗೊತ್ತಿದ್ರೆ ಸಂವಿಧಾನದ 3ನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳನ್ನು ಕಾಣ್ತೀವಿ. ಅದರಲ್ಲಿ ಆರ್ಟಿಕಲ್ 21 ರೈಟ್ ಟು ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ ಬಗ್ಗೆ ಮಾತಾಡುತ್ತೆ. ಈ ಪರ್ಸನಲ್ ಲಿಬರ್ಟಿಗೆ ಸಂಬಂಧಿಸಿದಂತೆ ಪ್ರಿವೆನ್ಷನ್ ಆಫ್ ಮನಿ ಲಾಂಡರಿಂಗ್ ಆ್ಯಕ್ಟ್ನಲ್ಲಿ ಬಹುಮುಖ್ಯಕರವಾಗಿ ಮಾತಾಡ್ತಾ ಇರುವಂಥದ್ದು, ಯಾರ ಪ್ರಾಪರ್ಟೀಸನ್ನಾದರೂ ಡೌಟ್ ಇದ್ದಂತಹ ಸಂದರ್ಭದಲ್ಲಿ ಸರ್ಚ್ ಮಾಡಿ, ತಪ್ಪಿತಸ್ಥರಿದ್ದಂತಹ ಸಂದರ್ಭದಲ್ಲಿ ಸೀಸ್ ಮಾಡಿ ಅದನ್ನು ನಾವು ಕನ್ಫೆಸ್ಟಿಕೇಟ್ ಮಾಡ್ತೀವಿ ಅನ್ನುವಂಥದ್ದು. ಅಲ್ಲಿ ಜುಡಿಷಿಯಲ್ ಓವರ್ಸೈಟನ್ನು ಸಹ ಹಿಂದಿಡಲಾಗ್ತಿದೆ. ಹೀಗೆ ಇದ್ದಂತಹ ಸಂದರ್ಭದಲ್ಲಿ ಒಂದು ಕಡೆ ಮಾಡಿದಂತಹ ಬದಲಾವಣೆಗಳಿಂದಾಗಿ ಮೂಲಭೂತ ಹಕ್ಕುಗಳ ಒಂದು ಉಲ್ಲಂಘನೆ ಆಗ್ತಿದೆ, ಜುಡಿಷಿಯಲ್ ಓವರ್ಸೈಟಿಂದ ತಪ್ಪಿಸ್ಕೊಳ್ಳುವಂತಹ ಪ್ರಯತ್ನಗಳು ನಡೆಸ್ತಾ ಇದ್ದಾವೆ. ಇವೆಲ್ಲವನ್ನು ಪರಿಗಣನೆಗೆ ತಗೊಳ್ಳದೆ ಹೇಗೆ ಸರ್ವೋಚ್ಚ ನ್ಯಾಯಾಲಯ ಈ ಒಂದು ಪ್ರಿವೆನ್ಷನ್ ಆಫ್ ಮನಿ ಲಾಂಡರಿಂಗ್ ಆ್ಯಕ್ಟನ್ನು ಸರಿ ಇದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇದೆ ಅನ್ನುವಂತಹ ಪ್ರಶ್ನೆ. ನೆನೆ ಮಾಡಿದಂತಹ ಸುದ್ದಿ ವಿಶ್ಲೇಷಣೆಯಲ್ಲಿ ನಾನು ಅದನ್ನು ಹೇಳಿದ್ದೆ. ಈ ಪ್ರಿವೆನ್ಷನ್ ಆಫ್ ಮನಿ ಲಾಂಡರಿಂಗ್ ಆ್ಯಕ್ಟನ್ನು ಫೈನಾನ್ಸ್ ಬಿಲ್ ಆಗಿ ತಂದು ಭಾರತ ಸರ್ಕಾರ ಪಾಸ್ ಮಾಡಿರುವಂಥದ್ದು ಸಹ ಚರ್ಚೆ ಅಥವಾ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇರುವಂಥದ್ದು ಒಂದು ದೊಡ್ಡ ಬೆಂಚ್, 9 ಬೆಂಚ್ ಜಜ್ಮೆಂಟ್ ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಕೊಡಲಿದೆ. ಅದನ್ನು ಕಾದು ನೋಡಬೇಕಾಗಿರುವಂತಹ ವಿಷಯವಾಗಿರುತ್ತದೆ. ಸೊ ಈ ಆರ್ಟಿಕಲಲ್ಲಿ ಬಹುಮುಖ್ಯವಾಗಿ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಂತಹ ತೀರ್ಪು ಈ 2 ವಿಷಯಗಳನ್ನು ಹಿಂದಿಕ್ಕಿದೆ, ಮನಿ ಲಾಂಡರಿಂಗಿಗೆ ಸಂಬಂಧಿಸಿದಂತೆ ಕಾನೂನನ್ನು ಭಾರತದಲ್ಲಿ ಗಟ್ಟಿಪಡಿಸುವಂತಹ ಕಡೆಗೆ ಅನ್ನುವಂತಹ ವಿಷಯವನ್ನು ಬಹುಮುಖ್ಯವಾಗಿ ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆಗಳೇನು. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.